ಸ್ನೇಹಿತರೆ ನಮಸ್ಕಾರ. ವೈಡ್ ಆಂಗಲ್ ನ ಈ ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಬಂದಿರೋದು ಮಂಗಳೂರಿನ ಒಂದು ವಿಶಿಷ್ಟ ಮಳಿಗೆಗೆ. ಟ್ರಸ್ಟ್ ಶಾಪ್ ಅಂತ ಈ ಮಳಿಗೆಯ ಹೆಸರು. ಮಂಗಳೂರಿನ ಲ್ಯಾಂಡ್ಲಿಂಗ್ಸ್ ಟೌನ್ಶಿಪ್ ನಲ್ಲಿ ಇತ್ತೀಚೆಗೆ ಓಪನ್ ಆಗಿದೆ. ಬಹಳ ವಿಶೇಷ ಏನಂತ ಹೇಳಿದ್ರೆ, ಒಂದ್ ಅಂಗಡಿ ಅಂತ ಹೇಳಿದ ಕೂಡಲೇ ಅಲ್ಲಿ ಅಂಗಡಿ ಆತ ಇರ್ತಾನೆ, ಸೇಲ್ಸ್ ನವ್ರು ಇರ್ತಾರೆ, ಹಣ ತಕೊಳ್ಳಿಕ್ಕೆ ಅಂಗಡಿ ಆತ ಗಲ್ಲದಲ್ಲಿ ಕೂತಿರ್ತಾನೆ ಅಂತ ಯಾವುದೇ ಸೆಟಪ್ ಇಲ್ಲದಂತ ಒಂದು ಶಾಪ್ ಇದು. ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಪ್ರಾಡಕ್ಟ್ಸ್. ಈ ಪ್ರಾಡಕ್ಟ್ಸ್ ಏನಂತ ಹೇಳಿದ್ರೆ ಸಿರಿಧಾನ್ಯದ ರೆಡಿ ಟು ಕುಕ್ ಪ್ರಾಡಕ್ಟ್ಸ್. ಈ ಡಿಸ್ಪ್ಲೇ ಮಾಡಿದ ಪ್ರಾಡಕ್ಟ್ಸ್ ನಲ್ಲಿ ನಿಮ್ಗೆ ಏನ್ ಬೇಕಾದ್ರೆ ನೀವು ಆಯ್ದುಕೊಂಡು ನೀವು ಹಣವನ್ನು ಪಾವತಿ ಮಾಡೋದು. ಹಣ ಪಾವತಿ ಮಾಡ್ಲಿಕ್ಕೆ ಎರಡು ರೀತಿಯ ವಿಧಾನ ಇದೆ. ಒಂದು ಕ್ಯಾಶ್ ಅನ್ನು ನೀವು ಇಲ್ಲಿ ಡ್ರಾಪ್ ಬಾಕ್ಸ್ ಅಲ್ಲಿ ಹಾಕ್ಬಹುದು, ಅದೇ ತರ ಡಿಜಿಟಲ್ ಪೇಮೆಂಟ್ ಮೂಲಕನೂ ಪೇ ಮಾಡಬಹುದು. ಸೊ ಬಹಳ ಒಂದು ಹೊಸ ರೀತಿಯ ಕ್ರಾಂತಿಕಾರಿ ಐಡಿಯಾ. ಇದರ ಪ್ರಮೋಟರ್ಸ್ ಹೇಳೋ ತರ ಇಂಥ ಒಂದು ಅಂಗಡಿ ದೇಶದಲ್ಲೇ ಇದು ಪ್ರಥಮ. ಬನ್ನಿ ಈ ಒಂದು ಅಂಗಡಿಯನ್ನ ನೋಡೋಣ. ಹಾಗೇನೆ ಇದರ ಪ್ರಮೋಟರ್ ಶ್ರೀ ಆಂಡೋ ಪೌಲ್, ಇವರೊಬ್ರು ಸೀರಿಯಲ್ ಎಂಟರ್ಪ್ರಿನ್ಯೂರ್. ಇವರನ್ನು ಭೇಟಿ ಮಾಡಿ ಇವರನ್ನು ಕೂಡ ಮಾತಾಡ್ಸೋಣ. ಟ್ರಸ್ಟ್ ಶಾಪ್ ದೇಶದಲ್ಲೇ ಪ್ರಥಮವಾದ ಆಂಡೋ ಪೌಲ್ ಅವರು ಬರ್ತಾ ಇದ್ದಾರೆ. ನಮ್ಮ ವೈಡ್ ಆಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಅಭಿನಂದನೆಗಳು. ದೇಶದಲ್ಲೇ ಮೊದಲನೇದಾಗಿ ಈ ತರ ಸೇಲ್ಸ್ ಮ್ಯಾನ್ ಮತ್ತು ಮಾಲಕರಿಲ್ಲದ ಅಂಗಡಿ ಓಪನ್ ಮಾಡಿದ್ದೀರಿ, ಅದು ಮಂಗಳೂರಿನಲ್ಲಿ. ಕರ್ನಾಟಕಕ್ಕೆ ಒಂದು ಹೊಸ ಸೇರ್ಪಡೆ ಮತ್ತು ಹೆಮ್ಮೆ ಅಂತ ಅನ್ಕೋತೀನಿ ನಾನು. ಸೊ ಕಂಗ್ರಾಚ್ಯುಲೇಷನ್ಸ್ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಎಷ್ಟು ಸಮಯದಿಂದ ಈ ಅಂಗಡಿಯನ್ನ? ಆಕ್ಚುಲಿ ಇದು 3 ತಿಂಗಳು ಆಗ್ತಾ ಬಂತಷ್ಟೇ. ಸೊ ಬಟ್ ಈ ಪ್ರಾಡಕ್ಟ್ಸ್ ಎಲ್ಲ ನೀವು ಮೊದಲೇ ಮಾಡ್ತಾ ಇದ್ದೀರಾ? 2 ವರ್ಷದಿಂದ ಈ ಪ್ರಾಡಕ್ಟ್ಸ್ ಎಲ್ಲ ಮಿಲ್ಲೆಟ್ ಪ್ರಾಡಕ್ಟ್ಸ್. ನಾನು ಮಿಲ್ಲೆಟ್ ಅಂತ ದೊಡ್ಡ ಅಭಿಮಾನಿ. ಎಷ್ಟೋ ವರ್ಷಗಳಿಂದ ಮಿಲ್ಲೆಟ್ ತಿಂತಾ ಇರೋದು. ಮಾರ್ನಿಂಗ್ ನಾನು ಆಲ್ಮೋಸ್ಟ್ ಯಾವಾಗಲೂ ಮಿಲ್ಲೆಟ್ ತಿಂತಾ ಇರೋದು. ಸಂಜೆ ಕೂಡ ಮಿಲ್ಲೆಟ್ ತಿನ್ಬೋದು, ಮಧ್ಯಾಹ್ನ ಮಾತ್ರ ಅನ್ನ ತಿನ್ಬೋದು. ಹೊಸ ರೀತಿಯ ಕಾನ್ಸೆಪ್ಟ್ ಅನ್ನ ನೀವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರಿ. ಇನ್ಫ್ಯಾಕ್ಟ್ ನಾನು ಇವತ್ತು ಇಲ್ಲಿ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಹೊರಟಿರೋದು ಮಿಲೆಟ್ ಪ್ರಾಡಕ್ಟ್ಸ್ ಬಗ್ಗೆ ಅಲ್ಲ, ಈ ಒಂದು ಹೊಸ ರೀತಿಯ ರೆವಿನ್ಯೂ ಜನರೇಷನ್ ಮಾಡೆಲ್ ಮತ್ತು ಒಂದು ರೀತಿಯ ಹೊಸ ರೀತಿಯ ಈ ಏನು ಬಿಸ್ನೆಸ್ ಮಾಡೆಲ್, ಇದರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಬೇಕು. ಸೊ ಹೌ ಡಿಡ್ ಯು ಸ್ಟಾರ್ಟ್ ಅಪ್ ಆನ್ ದಿಸ್ ಐಡಿಯಾ? ಹೇಗೆ ಇದು ನಿಮಗೆ? ಐ ಲವ್ ಟ್ರಾವೆಲ್. ನಾನು ತುಂಬಾ ಕಂಟ್ರಿ ಟ್ರಾವೆಲ್ ಮಾಡಿದೆ, ತುಂಬಾ ಕಂಟ್ರಿ, ಆಲ್ಮೋಸ್ಟ್ 16 ಕಂಟ್ರಿ ಟ್ರಾವೆಲ್ ಮಾಡಿದೆ. ಈಗ ನಾನು ಟ್ರಾವೆಲ್ ಮಾಡುವಾಗ ನಾನು ಎಲ್ಲ ಕಡೆಯಲ್ಲಿ ಸುಮ್ಮನೆ ನೋಡ್ಲಿಕ್ಕೆ ಮಾತ್ರ ಹೋಗುದು. ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಎಜುಕೇಶನ್ ಸಿಸ್ಟಮ್ ಹೇಗೆ, ಅಲ್ಲಿ ಬಿಸ್ನೆಸ್ ಸಿಸ್ಟಮ್ ಹೇಗೆ, ಜನ ಹೇಗೆ ಬಿಹೇವ್ ಮಾಡ್ತಾರೆ ಎಂಬುದು ಕೂಡ ನಾವು ಸ್ಟಡಿ ಮಾಡ್ತೇವೆ. ನಾನು ಇಷ್ಟವರೆಗೂ ಯಾವುದೇ ಟೂರ್ ಪ್ಯಾಕೇಜ್ ಇಟ್ಕೊಂಡು ಹೋಗಿ ನಾವೊಂದು ಪ್ಲಾನ್ ಮಾಡ್ತೇವೆ, ನಮ್ಮ ಫ್ರೆಂಡ್ಸ್ ಸೇರಿ ಹೋಗ್ತೇವೆ. ಅಲ್ಲಿ 1 ದಿವಸ 2 ದಿವಸ 4-5 ದಿವಸ 6 ದಿವಸ ಇದ್ದು ಎಲ್ಲ ನೋಡಿಬಿಟ್ಟು ಬರುವಂತ ಸಿಸ್ಟಮ್. ಇದೇನು ನನಗೆ ಸ್ಟ್ರೈಕ್ ಆಯ್ತು ಅಂತ ಹೇಳಿ ನೋಡಿ. ಹೌದು, ಯುರೋಪ್ ಅಲ್ಲಿ ಇದು ಬಹಳ ಪಾಪ್ಯುಲರ್ ಇತ್ತು. ಎಲ್ಲ ನೀವು ಯಾವ್ದು ಯುರೋಪ್ ಅಲ್ಲಿ ಟ್ರಾವೆಲ್ ಮಾಡಿ ಆಲ್ಮೋಸ್ಟ್ ಎಲ್ಲ ರೈತರು ಅವರ ತೋಟ ಮತ್ತು ಅವರ ಇದರಲ್ಲಿ ಹೊರಗಡೆ ಈ ರೀತಿ ಒಂದು ಸಣ್ಣದು ಕಟ್ಟಿರ್ತಾರೆ. ಕಟ್ಟಿ ಏನು ಬೆಳೆದಿದೆ ಅವ್ರು ತೆಗೆದು ಅಲ್ಲಿ ಇಟ್ಟಿರ್ತಾರೆ. ಅದಕ್ಕೆ ಅಮೌಂಟ್ ಒಂದು ಬಾಕ್ಸ್ ಇಟ್ಟಿರ್ತಾರೆ. ಆ ಬಾಕ್ಸ್ ನೀವು ತಗೊಳ್ತೀರಿ, ಬಾಕ್ಸ್ ಅಲ್ಲಿ ದುಡ್ಡು ಹಾಕಿ ಹೋಗ್ತೀರಿ. ಇಲ್ಲ ಅದೇ QR ಕೋಡ್ ಅಂತ ಸಿಸ್ಟಮ್ ಎಲ್ಲ ಇದು ಎಷ್ಟೋ ವರ್ಷ 15 ವರ್ಷಗಳಿಂದ ಇರುವಂತ ಈ ರೀತಿಯಲ್ಲಿ ಅವರ ಮನೆ ಬೆಳೆದ ಇದು
ತರಕಾರಿಗಳು ಓ. ಮತ್ತೆ ಮೊಟ್ಟೆ, ಹಾಲು ಇದನ್ನೆಲ್ಲ ಇಟ್ಟಿರ್ತಾರೆ. ಜನ ತಗೊಂಡು ಸೀದಾ ಹೋಗಿದ್ದು, ಅಷ್ಟು ವಿಚಾರ. ಓಕೆ. ಆಗ ನನಗೆ ನಾನು ಇದನ್ನು ಯಾಕೆ ಮಾಡಿದೆ ಅಂತ, ನಾನೊಂದು 3-4 ವರ್ಷ ಹಿಂದೆ ನಮ್ಮ ಇದು ಮಲೇಷ್ಯಾದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ, ನಾನು ಮತ್ತು ನನ್ನ ಫ್ರೆಂಡ್. ಆಗ ನಾನು ದೊಡ್ಡ ಒಂದು ಬಂಗಾರದ ಚೈನ್ ಹಾಕಿದ್ದೆ. ಈ ಮಲೇಷ್ಯಾ ಒನ್ ಆಫ್ ದಿ ವೆರಿ ಡೆವಲಪ್ಡ್ ಕಂಟ್ರಿ, ಬಹಳ ಡೆವಲಪ್ಡ್, ಬಹಳ ವೆಲ್ ಎಸ್ಟಾಬ್ಲಿಷ್, ಬಹಳ ಚೆನ್ನಾಗಿರುತ್ತೆ. ಆಗ ನಮ್ಗೆ ಒಬ್ರು ಅಂಗಡಿ ಹೋಗ್ತಾರೆ, ಬನ್ನಿ ದೊಡ್ಡ ಚೈನ್, ಒಂದು 6 ಪೌಂಡ್ನ ಚೈನ್ ಕರೆದು, ವೇರ್ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಇಂಡಿಯಾ. ವಿಚ್ ಪಾರ್ಟ್? ಮಂಗಳೂರದವರಿಗೆ ಗೊತ್ತಿಲ್ಲ, ಮಂಗಳೂರು. ಪ್ಲೀಸ್ ಡೋಂಟ್ ವೇರ್ gold ornaments. There are very muggers and they will snatch. ಆಗ ನನಗೆ ನೋಡಿ, ನಾವು ಭಾರತದಲ್ಲಿ, ನಾನು ಭಾರತದ ನೂಕ್ ಅಂಡ್ ಕಾರ್ನರ್ ಟ್ರಾವೆಲ್ ಮಾಡಿದ್ದೆ, ಈ ಚೈನ್ ಹಾಕೊಂಡೇ ಟ್ರಾವೆಲ್ ಮಾಡಿ. ನನಗೆ ಇವತ್ತಿನವರೆಗೆ ಯಾರು ಕರೆದು ಚೈನ್ ಹಾಕೋದು ಹೋಗುದು, ಇವತ್ತಿನವರೆಗೆ ಯಾರು ನನ್ನ ಈ ಚೈನ್ ನೋಡುವ, ಅದು ಅಷ್ಟು ದೊಡ್ಡ ಚೈನ್, ಈಗ ನಾನು ಹಾಕ್ತಾ ಇದ್ದ ದೊಡ್ಡ ಚೈನ್, ಯಾರು ನನಗೆ ಹೇಳಿ. ಅಂದ್ರೆ ಮಲೇಷ್ಯಾದ ಡೆವಲಪ್ಡ್ ಕಂಟ್ರಿಯಲ್ಲಿ ಕೂಡ ಇದು ನಡೀತಾ ಇದೆ ಅಂತ ಆಯ್ತು. ಯಾರು ಅಷ್ಟೇನು ಸಾಚಗಳಲ್ಲ. ನಾವು ಭಾರತದಲ್ಲಿ ಎಲ್ಲ ಕಳ್ಳರು, ತುಂಬಾ ಜನ ಕಳ್ಳ, ಹಾಗೆ ಹೀಗೆ ಅಂತಂದ್ರೆ ನಿಜವಾಗಿ ನೋಡಿದ್ರೆ ಅಂತದಲ್ಲ. ನೀವು ಜನರನ್ನು ನಂಬಿದಾಗ ಜನರು ಯಾವ ನಂಬಿಕೆ ದ್ರೋಹ ಮಾಡುದಿಲ್ಲ, ನನ್ನ ವಿಶ್ವಾಸ. ನೀವು ನೋಡಿ, ಟ್ರಸ್ಟ್ ಶಾಪ್ ವಿ ಟ್ರಸ್ಟ್ ಯು ಅಂತೇಳಿ ಹಾಕಿದ್ದೇನೆ, ನಿಮ್ಮನ್ನ ನಾನು ನಂಬಿದ್ದೇವೆ. ನೋಡಿ, ನಿಮ್ಮ ಅದೇ ಒಂದು ದೊಡ್ಡ ಮಾತಿದೆ, ಕಳ್ಳನ ಕೈಗೆ ಕೀ ಕೊಡಿ, ಅವ್ ಕಳ್ಳತನ ಮಾಡಲ್ಲ. ಆಗ ನನಗೆ ಅನಿಸ್ತು, ನಾವು ಯಾಕೆ ಮಾಡಬಾರ್ದು. ನನ್ಗೆ ಇಲ್ಲಿ ಮಾಡ್ಲಿಕ್ಕೆ ಹೋದಾಗ ತುಂಬಾ ಮಿತ್ರ ನೋಡಿ, ಇದು ನಡೆಯುವಂತದಲ್ಲ, ನಿಮ್ಮದೆಲ್ಲ ಕತ್ಕೊಂಡು ಹೋಗ್ತಾರೆ. ನಾನು ಓಪನ್ ಮಾಡಿ ಒಂದು ವಾರ, ಒಂದು ದಿವಸ ಡೇ ಅಂಡ್ ನೈಟ್ ಓಪನ್ ಕತ್ಕೊಂಡು ಹೋಗಿದ್ರೆ ಹೋಗ್ಲಿ, ಒಂದು ವಸ್ತು ಇವತ್ತಿನವರೆಗೆ ಕತ್ಕೊಂಡು, ಮುಂದೆ ಒಂದು ವಸ್ತು ಯಾರು ತಗೊಂಡು ಹೋಗ್ಲಿಲ್ಲ. ನಾನು ಎವ್ರಿ ಡೇ ಮಾರ್ನಿಂಗ್ ಏನಿದೆ ಅಂತ ಹೋಗುವಾಗ ಓಪನ್ ಮಾಡುವಾಗ ಲೆಕ್ಕ ಮಾಡಿ ಬರ್ದಿಟ್ಟು ನೀವೇ ಓಪನ್ ಮಾಡ್ತೀರಾ? ನಾನೇ ಓಪನ್ ಮಾಡಿ, ನನ್ನ ಮನೆ ಸ್ವಲ್ಪ ಆಚೆ ಹತ್ರದಲ್ಲೇ ಇದ್ದೀರಿ. ಓಪನ್ ಮಾಡಿ 7:15-8 ಗಂಟೆ ನಾನು ವಾಕಿಂಗ್ ಓಪನ್ ಮಾಡಿಬಿಟ್ಟು ಏನೆಲ್ಲ ಯಾವ ರಾಕಲ್ಲಿ ಎಷ್ಟೆಷ್ಟಿದೆ ಸಂಖ್ಯೆ ಮಾಡಿ ಸಂಜೆ ಕ್ಲೋಸ್ ಮಾಡ್ಲಿಕ್ಕೆ ನಾನೇ ಬರೋದು. ನಾನು 8:45ಗೆ ಬರ್ತೀನಿ. ಎಷ್ಟು ಗಂಟೆಗೆ? 8:45ಕ್ಕೆ ಬರ್ತೀನಿ. 8:15 ನಾನು ಆಫೀಸ್ ಕ್ಲೋಸ್ ಆಗ್ತದೆ. 8:45ಗೆ ಬಂದು ನಾನು ಎಲ್ಲ ಲೆಕ್ಕ ಮಾಡ್ತೀನಿ. ಲೆಕ್ಕ ಮಾಡಿ ನೋಡ್ತೀನಿ ಎಷ್ಟು ಅಮೌಂಟ್ ಬಂದಿದೆ. ಆಲ್ಮೋಸ್ಟ್ 90% ಇದರಲ್ಲಿ ನಮ್ಗೆ ಆನ್ಲೈನ್ ಟ್ರಾನ್ಸ್ಫರ್ ಆಗ್ಬೋದು. ಎಲ್ಲ ನಮ್ಗೆ ಲೆಕ್ಕ ಮಾಡ್ತೀನಿ. ಒಂದೇ 3 ತಿಂಗಳಲ್ಲಿ ಒಂದೇ ಒಂದು ಪ್ರಾಡಕ್ಟ್. ಆಗ ನಾವು ಯಾಕಂದ್ರೆ ಭಾರತದಲ್ಲಿ ಈ ರೀತಿ ಇದ್ದಾರೆ ಅಂತ ಹೇಳುವಂತ, ಇದು ಭಾರತದಲ್ಲಿ ಕೂಡ ವಿಶ್ವಾಸಾರ್ಹವಾದ ಕಂಟ್ರಿ. ಇದು 100% ನಾನು ಹೇಳ್ತೇನೆ, ಇದು ನನ್ನ ಎಕ್ಸ್ಪೀರಿಯನ್ಸ್ ಮಾಡಿ ನನಗೆ ಇದು ಬಹಳ ಸಕ್ಸಸ್ ಅಂತ ಅನಿಸ್ತು. ಇದರ ಮೇಲೆ ನಾನು 1,000 ಶಾಪ್ ಮಾಡ್ಬೇಕು ಅಂತ ಇದ್ದೆ. ನಿಮ್ಮ ಟೈಮ್ ಟಾರ್ಗೆಟ್ 10 ವರ್ಷದಲ್ಲಿ 1,000 ಶಾಪ್. ಇದೀಗ ಇಲ್ಲಿಂದ ಸ್ಟಾರ್ಟ್ ಆಲ್ ಓವರ್ ಇಂಡಿಯಾ ಮಾಡ್ಬೇಕಂತಿದ್ದೀರಾ? ಮಂಗಳೂರಲ್ಲಿ ಒಂದು 5 ಶಾಪ್, ಈಗ ಜನವರಿ ಎಂಡಿಗೆ ಒಂದು ಶಾಪ್ ವಿಜಯ ಹತ್ರ ಆಗುತ್ತೆ, ಆನಂತರ ಸ್ವಲ್ಪ ಕಂಕನಾಡಿ ಆಗುತ್ತೆ. ಒಂದು 2 ವರ್ಷದಲ್ಲಿ ಮಂಗಳೂರಲ್ಲಿ ಒಂದು 5, ಬೆಂಗಳೂರಲ್ಲಿ ಒಂದು 5 ಮಾಡ್ಬೇಕು. ಅದಾದ ನಂತರ ಇಡೀ ಎಂಟೈರ್ ಇಂಡಿಯಾಕ್ಕೆ ನಾವು ಫ್ರಾಂಚೈಸಿ ಮಾಡೆಲ್ ಮಾಡ್ಬೇಕಂತಿದ್ದೀರಿ. ಈಗ ನೋಡಿ, ಇದಕ್ಕೆ ದೊಡ್ಡ ವಿಶೇಷ ಅಂತ ಹೇಳಿದ್ರೆ, ನಾವು ಈ ಒಂದು ಶಾಪ್ ಅಲ್ಲಿ ಬಹಳ ಇಷ್ಟವರಿಗೆ ಯಾರು ಬಂದಿಲ್ಲ ಅನ್ಫಾರ್ಚುನೇಟ್ಲಿ. ನಾವು 2 ರ್ಯಾಕ್ ಅನ್ನು ಬಿಟ್ಟಿದ್ದೇವೆ. ಈ 2 ರ್ಯಾಕ್, ಇನ್ನೊಂದು ರ್ಯಾಕ್ ಇದೆ ಇಲ್ಲಿ. ಇದು ಯಾರಿಗೆ ಗೊತ್ತಾ, ಈ ಏರಿಯಾದ ವುಮನ್ ಎಂಟರ್ಪ್ರೈನರ್ ಯಾರು, ಅವರ ಪ್ರಾಡಕ್ಟ್ಸ್ ತಂದಿಲ್ಲ. ಅವ್ರ ಪ್ರಾಡಕ್ಟ್ಸ್ ಬಂದು ಹಪ್ಪಳ, ಸಂಡಿಗೆ, ಏನ್ ಬೇಕಿದ್ರು ಅವ್ರಿಗೆ ಕೂತ್ಕೊಳ್ಳಿ, ಬೆಳಿಗ್ಗೆ ಸಂಬಳ ₹1 ನಮ್ಗೆ ಕೊಡೋದು ಬೇಡ, ಫ್ರೀ ಆಫ್ ಕಾಸ್ಟ್. ಇದೆ 2. ಈಗ ಒಬ್ರು ನಂಗೆ ಅಪ್ರೋಚ್ ಆಗಿದ್ದಾರೆ, ಅವರಿಗೆ ಒಂದು ರ್ಯಾಕ್ ಕೊಡ್ತೇವೆ ನಾವು ಹಪ್ಪಳ, ಸಂಡಿಗೆ ಮತ್ತು ಈ ಮಾವಿನದ್ದು ಇದು ಇಲ್ಲಿ ಅದು ಮಾಡಿ ₹1 ಮುಂದಿನ ನನ್ನ ಯೋಜನೆಗಳಲ್ಲಿ ಇದನ್ನು ಒಟ್ಟು 10 ರ್ಯಾಕ್ ಅಂತೆ 5 ರ್ಯಾಕ್ ಅಂತ ಕೊಡ್ಬೇಕು. ಮುಂದಿನ ಎಲ್ಲಾ ಶಾಪ್ಗಳಲ್ಲಿ 5 ರ್ಯಾಕ್ ಇರಿದ್ದು, 5 ರ್ಯಾಕ್ ನಮ್ಮ ಪ್ರಾಡಕ್ಟ್, 5 ರ್ಯಾಕ್ ನೀವು ಯಾರಾದ್ರೂ ಎಂಟರ್ಪ್ರಿನ್ಯೂರ್ಸ್ ಕೊಡ್ಬೇಕು. ಅದು ವುಮನ್ ಎಂಟರ್ಪ್ರೈನರ್ ಫ್ರಮ್ ದಾಟ್ ಏರಿಯಾ. ಈಗ ಈ ಏರಿಯಾದಲ್ಲಿ ಯಾರು ಅವರಿಗೆ. ಆಲ್ ರೈಟ್. ಸೊ ಬಹಳ ಮೆಚ್ಚತಕ್ಕಂತ ಎಲ್ಲ ಪಾಯಿಂಟ್ಸ್ ನೀವು ಹೇಳಿದ್ರಿ. ಆಲ್ ಸೆಡ್ ಅಂಡ್ ಡನ್, ನಮ್ಮಲ್ಲಿ
ದೇವಸ್ಥಾನದ ಹುಂಡಿಯನ್ನು ಸಹ ಕಳ್ಳರು ಬಿಡುವುದಿಲ್ಲ. ಸೊ ಹಾಗಿರುವಾಗ ನೀವಿಲ್ಲಿ ಕ್ಯಾಶ್ ಡ್ರಾಪ್ ಬಾಕ್ಸ್ ಇಟ್ಟಿದ್ದೀರಿ, ಡಿಜಿಟಲ್ ಪೇಮೆಂಟ್ ಗೆ ಕೂಡ ನೀವು ಸ್ಕ್ಯಾನರ್ ಇಟ್ಟಿದ್ದೀರಿ, ಮತ್ತು ಹೆಚ್ಚಿನ ಪೇಮೆಂಟ್ ಈ ನಡುವೆ ಡಿಜಿಟಲ್ ಪೇಮೆಂಟೇ ಬರ್ತಾ ಇದೆ, ಆದ್ರೂ ಕ್ಯಾಶ್ ಪೇಮೆಂಟ್ ಅಲ್ಲಲ್ಲಿ ಹಾಕ್ತಾರೆ. ಸೊ ಈಗ ಸೇಫ್ಟಿಯನ್ನ ನೀವು ಹೇಗೆ ಇಲ್ಲಿ ಎನ್ಶೂರ್ ಮಾಡ್ತಾ ಇದ್ದೀರಿ? 4 ಕ್ಯಾಮೆರಾಸ್ ಇದೆ. ಹ್ಮ್ ಹ್ಮ್ 4 ಕ್ಯಾಮೆರಾಸ್, ಹ್ಮ್ ಹ್ಮ್ 3 ಕ್ಯಾಮೆರಾ ಕಾಣಿಸ್ತದೆ, ಇನ್ನೊಂದು ವಿಷನ್ ಕ್ಯಾಮೆರಾ ಇದೆ. ಓಕೆ. ಈ ಕ್ಯಾಮೆರಾದಲ್ಲಿ ನಿಮಗೆ ಎಲ್ಲವೂ ರೆಕಾರ್ಡ್ ಆಗ್ತದೆ. ಹ್ಮ್ ಹ್ಮ್ ಎಲ್ಲವೂ ರೆಕಾರ್ಡ್. ಓಕೆ. ಏನು ನಿಮ್ಗೆ ಯಾವಾಗ ಬೇಕಿತ್ತು. ಮತ್ತೆ ಎರಡನೇದಾಗಿ ಹ್ಮ್. ನೀವೀಗ 3 ಸಲ ಎಂಟರ್ ಆಗಿದೆ, ಹ್ಮ್. 3 ಸಲ ಎಂಟರ್, 4ನೇ ಸಲ ಕೂಡ ಎಂಟರ್ ಆದ್ರೆ ಕೂಡ ನಿಮ್ಗೆ ಇಲ್ಲಿಂದ ಅಲಾರ್ಮ್ ಆಗ್ತದೆ. ಹ್ಮ್ ಹ್ಮ್ ಇಲ್ಲಿ ಮತ್ತೆ ನೀವು ಎಂಟರ್ ಆದ ಕೂಡಲೇ ನನ್ನ ಮೊಬೈಲ್ ಅಲಾರ್ಮ್ ಬರ್ತದೆ. ಹ್ಮ್ ಹ್ಮ್ ನೀವು ಎಂಟರ್ ಆಗ ಹ್ಮ್ ಹ್ಮ್ ಮತ್ತೆ ನಿಮ್ಮದು ಎವ್ರಿ ಮೂಮೆಂಟ್ ಟ್ರ್ಯಾಕ್ ಆಗುತ್ತೆ. ಹ್ಮ್ ಹ್ಮ್ ಅದ ಕಾರಣ ಇದು. ಮತ್ತೆ ನಮ್ಗೆ ನೋಡಿ, ಈ ಎಲ್ಲಿಯಾದ್ರೂ ಕಳ್ಳತನ ಆಯ್ತು ಅಂತ ಆದ್ರೆ ಹ್ಮ್. ನಮಗೆ ಇಲ್ಲಿ ಏನಾದ್ರೂ ಎತ್ಕೊಂಡು ಹೋಗೋ, ಬೇಗ ಬಂದು ಎತ್ಕೊಂಡು ಹೋಗ್ಕೊಂಡ್ರೆ ನನಗೆ ಅಲ್ಲಿ ಇಲ್ಲಿ ಅಲಾರ್ಮ್ ಅಂತ ನನಗೆ ಬರೋದು. ಹ್ಮ್. ಇದು AI ಬೇಸ್ಡ್ ಕ್ಯಾಮ್ರಾಸ್. ರೆಗ್ಯುಲರ್ ಕ್ಯಾಮರಾಕ್ಕೆ ಇದಕ್ಕೆ ಏನ್ ವ್ಯತ್ಯಾಸ ಇದೆ? ಏನ್ ಅಡಿಷನಲ್ ಫೀಚರ್ಸ್ ಟ್ರ್ಯಾಕ್ ಇದೆ? ಮಾಡ್ತೀವಿ. ಈಗ ನೀವು ಇವತ್ತು ಬಂದಿದ್ದೀರಿ, ಹ್ಮ್. ನಾಳೆ ಬಂದ ಕೂಡಲೇ ನಿಮ್ಗೆ ಗೊತ್ತಾಗ್ತದೆ. ಓಕೆ. ಸೆಕೆಂಡ್ ಟೈಮ್ ರಿಪೀಟ್ ಕಸ್ಟಮರ್. ರಿಪೀಟ್ ಓಕೆ ಓಕೆ ಓಕೆ. ಮತ್ತೆ ನಿಮ್ಮ ಸಸ್ಪಿಷಿಯಸ್ ಮೂವ್ಮೆಂಟ್ ಆದ ಕೂಡಲೇ ಇದು ಇಲ್ಲಿ ಅಲಾರ್ಮ್ ಕೊಡ್ತದೆ. ಹ್ಮ್ ಹ್ಮ್ ಕೊಯ್ನ್ 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 ಅಲಾರ್ಮ್ ಕೊಡ್ತದೆ. ಹ್ಮ್ ಹ್ಮ್ ನಮ್ಗೆ ಅಲ್ಲಿ ನಮ್ಮ ಮೊಬೈಲ್ ಅಲ್ಲಿ ಅಲರ್ಟ್ ಬರ್ತದೆ ಹ್ಮ್. ಅಂತ ಸಸ್ಪಿಷಿಯಸ್ ಮೂವ್ಮೆಂಟ್ ಗೋಯಿಂಗ್ ಆನ್. ಒಂದು ಇಂಥ ಶಾಪ್ ಅನ್ನು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸುಮಾರು ಎಷ್ಟು ಇನ್ವೆಸ್ಟ್ಮೆಂಟ್ ಕಾಸ್ಟ್? 1.5 ಲಕ್ಷ. ಎಷ್ಟು? 1.5 ಲಕ್ಷ ಓಕೆ. ಅಷ್ಟು. ನಿಮ್ಗೆ ಅದಕ್ಕಿಂತ ಕಮ್ಮಿ. ಈಗ ನಮ್ದು ಇನ್ನೊಂದು 3 ಜಾಬ್ಸ್ ನಾನು ಪ್ಲಾನ್ ಮಾಡ್ತೇನೆ, ಹ್ಮ್. 5,000 ರೂಪಾಯಿಗೆ ಮಾಡ್ಲಿಕ್ಕೆ ಆಗುತ್ತೆ. ಸೊ ಪ್ರಾಡಕ್ಟ್ ಬಗ್ಗೆ ಒಂದು ಮಾತು ಕೇಳಬೇಕಂದ್ರೆ, ಈ ಪ್ರಾಡಕ್ಟ್ ನ ಏನು ಅದರ ಕೆಮಿಸ್ಟ್ರಿ, ಕಂಪೋಸಿಷನ್ ಇವೆಲ್ಲ ನೀವೇ ಡೆವಲಪ್? ನಾವೇ ಓಕೆ. ಓವರ್ ದಿ ಇಯರ್ 4 ಇಯರ್ಸ್ ಅಲ್ಲಿ ಡೆವಲಪ್ ಮಾಡಿ. ನೋಡಿ, ಈ ಪ್ರಾಡಕ್ಟ್ CFTRI 35 ಮಾಡಿ. ಓಕೆ ಇದು ಹೆಲ್ತ್ ಮಿಕ್ಸ್ ಇದೆ. ಓಕೆ ಓಕೆ. CFTRI 7. ಆಲ್ ರೈಟ್. ಈ ಒಂದು ಮಾಡೆಲ್ ಅನ್ನು ನೀವು ಫ್ರಾಂಚೈಸಿ ಮಾಡೆಲ್ ಮಾಡ್ಬೇಕಂತ ಇದ್ದೀರಿ. ಹೌದು. ಸೊ ಯಾರಾದ್ರೂ ಆಸಕ್ತರು ಇದ್ರೆ ನಿಮ್ಮನ್ನ ಸಂಪರ್ಕಿಸಬಹುದಾ? ಸಂಪರ್ಕಿಸಿ. ಓಕೆ. ಸೊ ಆಲ್ ಇನ್ ಆಲ್ ನಿಮಗೆ ಇದೊಂದು ಎಕ್ಸ್ಪೀರಿಯನ್ಸ್, ಇದು ವಯಬಲ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತಾ ಇದೆಯಾ? ಇದು ವಯಬಲ್ ಎಕ್ಸ್ಪೀರಿಯನ್ಸ್. ಓಕೆ. ಇಂಡಿಯಾದಲ್ಲಿ ಕೂಡ ಈ ತರದ ಒಂದು ಮಾಡೆಲ್ ಹೌದು. ಇಟ್ಸ್ ವಯಬಲ್. ನೋಡಿ, ಈ ಶಾಪ್ ಈಗ ನನಗೆ 4,500 ರೂಪಾಯಿ ಬಾಡಿಗೆ, ಹ್ಮ್ ಮತ್ತೆ ಒಂದು 500 ರೂಪಾಯಿ ಕರೆಂಟ್ ಬಿಲ್, 5,000 ರೂಪಾಯಿ. ಹ್ಮ್ ನನಗೆ ಎವ್ರಿ ಮಂತ್ ಒಂದು 5,000 ರೂಪಾಯಿ ಬಿಸ್ನೆಸ್ ಆಗ್ತಾ ಇದೆ. ಹ್ಮ್ 5,000 ಬಿಸ್ನೆಸ್ ಅಲ್ಲಿ ನಮ್ಗೆ ಒಂದು ಪ್ರೊಡಕ್ಷನ್ ಕಾಸ್ಟ್ ಒಂದು 50% ಇದೆ. 2,500 ರೂಪಾಯಿ ನನಗೆ ಬರ್ತದೆ, 2,500 ರೂಪಾಯಿ ಲಾಸ್ ಆಗ್ತದೆ. ಹ್ಮ್ ಮತ್ತೆ ಮುಂದೆ ಈ ಬಿಸ್ನೆಸ್ 10,000ಗೆ ಬಂದ ಕೂಡ ಏನಾಗ್ತದೆ ಆಗ್ತದೆ. ಈಗ 2 ತಿಂಗಳಲ್ಲಿ ನನಗೆ 3ನೇ ತಿಂಗಳಿತ್ತು, ಹ್ಮ್ ಎವ್ರಿ ಮಂತ್ 5,000 to 6,000 ಬರ್ತಾ ಇದೆ. ಹ್ಮ್ ಅದೇ ನೀವು 10,000ಕ್ಕೆ ಬಿಸ್ನೆಸ್ ಮಾಡಿ ನೋಡಿ, ಇದು ಹೇಳುದು ಯಾಕೆ ವಯಬಲ್ ಅಂತ ಹೇಳಿ. ಇಲ್ಲಿ ಒಬ್ರು ವ್ಯಕ್ತಿಯನ್ನು, ಒಬ್ರು ಲೇಡಿಯನ್ನು ಯಾರನ್ನ ಇಟ್ರೆ ಅವರಿಗೆ 9,000 to 10,000 ಹೌದು. ಕೊಡ್ಬೇಕಾ? ಹೌದು. ಇಲ್ಲಿ ಬಿಸ್ನೆಸ್ ಅದಕ್ಕಿಂತ ಜಾಸ್ತಿ ಆಗುದಿಲ್ಲ. ಹ್ಮ್ 5,000 6,000 ಆಗ್ಬೋದು. ಹ್ಮ್ ನೀವು ಜನ ಇದ್ರು ಜನ ಇಲ್ಲ ಇದ್ರು ಹೌದು. ಆಗೋದು. ನನ್ನ ಲಾಸ್ಟ್ ಕ್ವಶನ್ ನಿಮಗೆ, ಇದೀಗ ವಯಬಲ್ ಮಾಡೆಲ್ ಅಂತ ಹೇಳಿದ್ರಿ, ಹೌದು. ಆದ್ರೆ ಈಗ ಬಂದಿರುವಂತ ಕ್ವಿಕ್ ಕಾಮರ್ಸ್ ಇದೆಯಲ್ಲ, ಹೌದು. ಜೆಪ್ಟೋ ಅಥವಾ ಬ್ಲಿಂಕಿಟ್, ಹೌದು. ಇಂತ ಒಂದು ಪ್ಲಾಟ್ಫಾರ್ಮ್ ಗಳು ನಿಮಗೆ ಥ್ರೆಟ್ ಕೊಡ್ಬೋದಾ? ಯಾಕೆಂದ್ರೆ ನಾಳೆ ಕಸ್ಟಮರ್ಸ್ ಹೊರಗೆ ಹೋಗುವ ಅಗತ್ಯನೇ ಇಲ್ಲ, ಅವರಿಗೆ 10 ನಿಮಿಷದಲ್ಲಿ ಗ್ರಾಸರಿ ಮನೆಗೆ ಡೆಲಿವರಿ ಆಗ್ತದೆ ಅಂತ ಆದ್ರೆ ಹೇಗೆ? ಕಾಮರ್ಸ್ ಎಂಬುದು ಹ್ಮ್. ನಿಮಗೆ ಉದಾಹರಣೆಗೆ ನಾನು ಹೇಳ್ತೇನೆ, ಕ್ವಿಕ್ ಕಾಮರ್ಸ್ ಒಂದು ಇಂಥ ಬಿಸ್ನೆಸ್ಗಳಿಗೆ ಥ್ರೆಟ್ ಅಲ್ಲ, ಒಂದು ದೊಡ್ಡ ಕಾಂಪಿಟೇಷನ್. Okay. ಸೊ ನೋಡಿ, ವಿಚಾರಗಳಿದೆ. ಕ್ವಿಕ್ ಕಾಮರ್ಸ್ ನಮಗೆ ಈಗ ಓಲಾ ಮತ್ತು ಉಬರ್ ಅಂತೆಲ್ಲ ಇತ್ತು, ಹ್ಮ್ ಹಿಂದೆ ಅಲ್ಲದೆ ಅದಲ್ಲದೆ ನಮಗೆ ಇದು ಝೊಮ್ಯಾಟೊ ಅಂತ ಬಂದಿದೆ. ಹ್ಮ್ ಝೊಮ್ಯಾಟೊ ಸ್ಟಾರ್ಟ್ ಆದಾಗ ನಿಮಗೆ ಒಂದು ಬಿರಿಯಾನಿಗೆ 40 ರೂಪಾಯಿ ಇತ್ತು. ಹ್ಮ್. 40 ರೂಪಾಯಿಗೆ ಅದೇ ಆ ಬಿರಿಯಾನಿ ಈ ಶಾಪಿಗೆ ಆದ್ರೂ 100 ರೂಪಾಯಿ ಇತ್ತು. ಹ್ಮ್. 40 ರೂಪಾಯಿ ಕೊಟ್ಟು ಮಾರ್ಕೆಟ್ ಮಾಡಿದ್ರು. ಹ್ಮ್ ಈಗ ಅದೇ ಬಿರಿಯಾನಿ ಝೊಮ್ಯಾಟೊದಲ್ಲಿ 150 ರೂಪಾಯಿ ಮಾಡ್ತಾರೆ. ಹೌದು. ಕ್ವಿಕ್ ಕಾಮರ್ಸ್ ಎಂಬುದು ನಿಮ್ಗೆ ಸ್ವಲ್ಪ ಕಳೆಯುವಾಗ ಅಂಗಡಿಗಿಂತ ಎಷ್ಟೋ ಜಾಸ್ತಿ ಅಂತ ದುಡ್ಡು ಬರ್ತದೆ. ಈಗ ಒಂದು ದಿವಸದಲ್ಲಿ ಕ್ವಿಕ್ ಕಾಮರ್ಸ್ನವರ ಅದು ಡೆಲಿವರಿ ಮಾಡುವ ವಸ್ತುಗಳಿಗೆ ರೇಟ್ ತುಂಬಾ ಜಾಸ್ತಿ ಆಗ್ತದೆ, ಹ್ಮ್ ತುಂಬಾ ಜಾಸ್ತಿ ಆಗ್ತದೆ. ಹ್ಮ್ ಆಗ ಜನ ಏನಾಗ್ತದೆ, ಈ ಯಾವ ಕಾರಣಕ್ಕೂ ಬ್ರಿಕ್ ಅಂಡ್ ಮಾರ್ಟರ್ ಅದು ಕ್ಲೋಸ್ ಆಗುವಂತ ಸಿಸ್ಟಮ್ ಬರೋದಿಲ್ಲ. ಓಕೆ. ಇಲ್ಲಿ ಅಲ್ಲ, ನಮ್ದು ಎಷ್ಟೋ ಮುಂದೆ ಹೋದ, ಹ್ಮ್. ಎಷ್ಟೋ ಮುಂದೆ ಹೋದ ಯುರೋಪಿಯನ್ ಕಂಟ್ರಿ ಕೂಡ ಸ್ಟಾಪ್, ಅದು ಕ್ಲೋಸ್ ಆಗುದಿಲ್ಲ. ಸೊ ಥ್ಯಾಂಕ್ ಯು ವೆರಿ ಮಚ್ ಮತ್ತು ವಿಶ್ ಯು ಆಲ್ ಸಕ್ಸಸ್. ಬಹಳ ಹೊಸ ಒಂದು ಕ್ರಾಂತಿಕಾರಿ ಕಾನ್ಸೆಪ್ಟ್ ಇದು. ಸೊ ಭಾರತದಲ್ಲೇ ಪ್ರಥಮ ಅನ್ನೋದಂತೂ ನನಗೆ ಬಹಳ ಖುಷಿ ಆಯ್ತು. ದೊಡ್ಡ ಮಟ್ಟದಲ್ಲಿ ಈ ಚೈನ್ ನಮ್ಮ ನಡುವೆ ಬರಲಿ ಅಂತ ಆಶಿಸ್ತೇನೆ. ನಮ್ಮ ವೈಡ್ ಆಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಅನಂತ ಕೃತಜ್ಞತೆಗಳು.
ವೈಡ್ ಆಂಗಲ್ ಇನ್ನೂ ಕೂಡ ಬೆಳೆಯಲಿ, ಇಂಥ ಸೋಷಿಯಲ್ ಕಾಸ್ನ ವಿಡಿಯೋಗಳನ್ನು ಇನ್ನೂ ಕೂಡ ಮಾಡಲಿ, ಎಲ್ಲರೂ ನೋಡುವಂತಾಗಲಿ. ಎಲ್ಲರೂ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದ್ರೂ ಈ ಫ್ರಾಂಚೈಸಿ ಬೇಕು ಅಂತ ಆದ್ರೆ ನನ್ನ ನಂಬರ್ ಇಲ್ಲಿ ಕೊಡ್ತೀನಿ ನಾನು. ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಫ್ರಾಂಚೈಸಿ ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ನಮಗೆ ದುಡ್ಡಿಗಿಂತ ಮುಖ್ಯವಾಗಿರುವುದು ಈ ಮಿಲ್ಲೆಟ್ ವಸ್ತುಗಳು ಜನರಿಗೆ ತಲುಪಬೇಕಿಲ್ಲ. ಅದಕ್ಕೋಸ್ಕರ ನಮ್ಗೆ ಫ್ರಾಂಚೈಸಿ ₹1 ನಾವು ತಗೊಳ್ಳದೆ ಫ್ರಾಂಚೈಸಿಯನ್ನು ಕೊಡ್ಲಿಕ್ಕೆ ಇದ್ದೇವೆ. ನೀವು ಬೇಕಿದ್ರೆ ಸ್ಟಾರ್ಟ್ ಮಾಡಿ, ಎಲ್ಲ ನಿಮ್ಮದೇ ಸ್ವಂತ ಮಾಡಬೇಕಿದ್ರೆ ನೀವೇ ಮಾಡ್ಬೋದು. ನಿಮ್ಮ ಮನೆ ಹತ್ರ ಮಾಡ್ಬೋದು. ಉದಾಹರಣೆಗೆ ಇದಕ್ಕೆಲ್ಲ ಶಾಪ್ಸ್ ಎಲ್ಲ ಬೇಕಾಗಿಲ್ಲ. ನಿಮ್ಮಲ್ಲಿ ಮನೆ ಇದ್ರೆ ಆ ಮನೆ ಒಂದು ಸಣ್ಣ ಪೋರ್ಷನ್ ಅನ್ನೇ ಬೇಕಾದ್ರೆ ಡಿವೈಡ್ ಮಾಡಿ. ಈಗಿನ ಕಾಲದಲ್ಲಿ ಹೆಂಗಸರು ಅವರಿಗೆ ಮನೆ ಹತ್ತಿರದಲ್ಲಿ ಒಂದು ಸಣ್ಣ ಶಾಪ್ ಯಾವುದೇ ದೊಡ್ಡ ಪರ್ಮಿಷನ್ ಅದೆಲ್ಲ ಬೇಕಾಗಿಲ್ಲ, ನೀವು ಮಾಡ್ಬೋದು. ನಿಮ್ಗೆ ಬೇಕಾದ್ರೆ ಎಲ್ಲ ಹೆಲ್ಪ್ಗಳನ್ನು ನಾನು ಮಾಡ್ತೇನೆ. ನನ್ನ ನಂಬರ್ ನಾನೀಗ ಇಲ್ಲಿ ಕೊಡ್ತಾ ಇದ್ದೇನೆ, 9448275601. ಈ ನಂಬರ್ಗೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಹೆಸರು ಆಂಡೋ ಪಾಲ್ ಅಂತ ಹೇಳಿ. ತುಂಬಾ ವಂದನೆಗಳು ಈ ನಮ್ಮ ಈ ಕಾನ್ಸೆಪ್ಟ್ ಅನ್ನು ಎಲ್ಲರಿಗೂ ಪರಿಚಯಿಸಕ್ಕೆ ವಂದನೆಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಟ್ರಸ್ಟ್ ಶಾಪ್ ನ ಗ್ರಾಹಕರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಈ ಟ್ರಸ್ಟ್ ಶಾಪ್ ನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ನಿಮಗೆ? ಚೆನ್ನಾಗಿದೆ. ಎಲ್ಲ ತರದ್ದು ಮಿಲೆಟ್ ಬೇಸ್ಡ್ ಐಟಮ್ಗಳು, ಹೊಸ ಮಿಕ್ಸ್ ಇದೆ, ಜಾಕ್ ಫ್ರೂಟ್ ಮಿಕ್ಸ್ ಇದೆ. ನಾವು ಜಾಸ್ತಿ ಇದು ಹೆಲ್ತ್ ಮಿಕ್ಸ್ ತಗೊಂಡು ಹೋಗ್ತೇವೆ. ಓಕೆ, ಚೆನ್ನಾಗಿದೆ. ಹೇಗಿದೆ ಈ ಒಂದು ಕಾನ್ಸೆಪ್ಟ್? ಈ ಅಂಗಡಿ ಸ್ವಲ್ಪ ಹೊಸ ರೀತಿಯ ಕಾನ್ಸೆಪ್ಟ್ ಅಲ್ವಾ? ಹೌದು, ಯಾಕಂದ್ರೆ ಇಲ್ಲಿ ಯಾರು ಇರುವುದಿಲ್ಲ ಅಂಗಡಿಯಲ್ಲಿ. ಆದ್ರೆ ಇದು ತಾವು ಪರ್ಚೇಸ್ ಮಾಡಿ ಗೂಗಲ್ ಪೇ ಮಾಡಿ ತಗೊಂಡು ಹೋಗ್ಬೋದು ಡೈರೆಕ್ಟ್. ಆದ ಕಾರಣ ಏನು ಎಲ್ಲಿ ಜನ ಬೇಕು ಅಂತಿಲ್ಲ, ಆ ತರ ಒಂದು ಕಾನ್ಸೆಪ್ಟ್ ಇರ್ಬೇಕು.